ಯಾವ ಕಂಪ್ನಿ ಸಿಗತ್ತೋ ಈ ತರ ಟಿ ಶರ್ಟ್? ಪ್ರಿಂಟೆಡ್ ಟಿ ಶರ್ಟ್ ಸರ್, ಟ್ರೆಂಡಿಂಗ್ ಇವಾಗ. ಪ್ರಿಂಟೆಡ್ ಟಿ ಶರ್ಟ್ ಓಕೆ, ಮಾತ್ರ ಬರೀ ಮ್ಯಾಚ್ ಪ್ರಿಂಟ್ ಆಗಿದೆಯಲ್ಲ. ಸೋಷಿಯಲ್ ಸೈನ್ಸ್ ನಾಳೆ ಪ್ರಿಂಟ್ ಮಾಡ್ಕೊಡಿದ್ದೀನಿ ಸರ್. ಟಿ ಶರ್ಟ್ ತೆಗ್ದ್ಬಿಟ್ಟು ಎಕ್ಸಾಮ್ ಬರೆಯೋ ಸರ್. ತೆಗಿ ಟಿ ಶರ್ಟ್. ಯಾವನ್ ತೊಳಿ ಸರ್. ಇವಾಗ ಹೇಳಿ ಸರ್, ಟಿ ಶರ್ಟ್ ಹಾಕೊಂಬರಿಲ್ಲ ಇಲ್ಲ ತೆಗೆದು ಬರಿಲ್ಲ ಸರ್? ಹಾಕೊಂಡೆ ಬರೆಯೋ. ತುಕಾಲಿ ನನ್ನ ಮಗ ಉಲ್ಟಾಕ್ಸ್ಬಿಟ್ಟ. ಭಗವಾನ್, ಏನ್ ಮಾಡೋದು? ಇವತ್ ಮ್ಯಾಥ್ಸ್ ಎಕ್ಸಾಮ್ ಅಲ್ವಾ, ನೀನ್ ಯಾಕೋ ಡ್ರಾಯಿಂಗ್ ಬಿಡಿಸ್ತಾ ಇದೀಯಾ? ಸರ್ ಕ್ವಶನ್ ಹೆಂಗೈತಿ ಇಲ್ಲಿ ನೋಡಿ. ಹೌದಾ? ಏಯ್ ಕರೆಕ್ಟಾಗಿ ಇದೆಯಲ್ಲ? ಕೊಡಿ ಸರ್ ಇಲ್ಲಿ ನೋಡಿ. 1 ನಿಮಿಷಕ್ಕೆ 1.5 ಕಿಲೋಮೀಟರ್ ಓಡುವ ರೈಲು ಗಂಟೆಗೆ 90 ಕಿಲೋಮೀಟರ್ ಚಲಿಸಿದರೆ ನಿಮಿಷಕ್ಕೆ 2 ಕಿಲೋಮೀಟರ್ ಓಡುವ ರೈಲು ಗಂಟೆಗೆ ಎಷ್ಟು ದೂರ ಚಲಿಸುತ್ತದೆ? ಇದನ್ನ ಬಿಡಿಸಿ ಅಂತಿದೆ ಸರ್, ಅದಕ್ಕೆ ಬಿಡಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಿಡಿಸ್ತಿದ್ಯಾ ಕಣ. ಆ ಟ್ರ್ಯಾಕ್ ಸ್ವಲ್ಪ ಬೆಂಡಿದೆ ನೋಡ. ಹೌದ್ ಸರ್, ಅವಾಗಿಂದ ಏನೋ ಮಿಸ್ ಹೊಡಿತದೆ ಅನಿಸ್ತಾ ಇತ್ತು. ಇದೇ ಇರಬೇಕು. ಥ್ಯಾಂಕ್ ಯು ಸರ್. ಉದ್ದಾರ ಅಡಿಷನಲ್ ನಿಮ್ ಮತ್ತೆ ಕೇಳ್ತಿ ಅಂತ ಗೊತ್ತಿದ್ ಕಣ, ಅದಕ್ಕೆ ಆಲ್ರೆಡಿ ತಂದಿಟ್ಕೊಂಡಿದ್ದೀನಿ. ನೀನ್ ಒಬ್ಬನೇ ಕೂಡ ಸಿನ್ಸಿಯರ್ ಆಗಿ ಬರೀತಾ ಇರೋದು. ತಗೊಳ್ಳ ಬರಿಯೋ. ನಂದಲ್ಲ ಸರ್, ಬೇಕಾದ್ರೆ ನೋಡಿ. ನೋಡ್ದೆ ಕಣ. ನನ್ ತಲೆಲೆಲ್ಲ ಇದೆ ಅಂದಾಗ ತಲೆ ಒಳಗಡೆ ಅನ್ಕೊಂಡಿದ್ದೆ ಕಣ. ತಲೆ ಮೇಲ್ಗಡೆ ಇಟ್ಟಿರ್ತಿ ಅಂತ ಗೊತ್ತಿರ್ಲಿಲ್ಲ. ಒಳ್ಳೆ ಮಾರ್ಕೆಟ್ ಅಲ್ಲಿ ಬುಟ್ಟಿಗೆ ತರಕಾರಿ ತುಂಬ್ದಂಗ್ ತುಂಬ್ಕೊಂಡ್ ಬಂದಿದ್ದಿಲ್ಲ. ನಿಂಗೇನಾಯ್ತಾ? ಎಕ್ಸಾಮ್ ಟೆನ್ಷನ್ ಅಲ್ಲಿ ಎಲ್ಲಿ ಓದಿದ್ದೆಲ್ಲ ಮರ್ತೋಗ್ಬಿಟ್ಟು ಅಂತ ದಾರಿ ಉದ್ದಕ್ಕೂ ಬುಕ್ ನೋಡ್ಕೊಂಡೇ ಬರ್ತಿದ್ದೆ ಸರ್. ಎಡು ಬಿದ್ಬಿಟ್ಟೆ. ತುಂಬಾ ಪೇನ್ ಆಗ್ತಿದೆ ಸರ್, ಆದ್ರೂ ಬರೀತೀನಿ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ನೆಕ್ಸ್ಟ್ ಟೈಮ್ ಇಂದ 50 ರೂಪಾಯಿ ಕೊಟ್ರೆ ಅಮೆಝಾನ್ ಅಲ್ಲಿ ಫೇಕ್ ಬ್ಲಡ್ ಅಂತ ಸಿಗತ್ತೆ ಕಣ, ಅದನ್ನ ಯೂಸ್ ಮಾಡು. ಈ ತರ ಕುಂಕುಮನೆಲ್ಲ ಹಾಕೊಂಡ್ಬರ್ಬೇಡ. ಬ್ಯೂರಿ ಮುಖ ತುಂಬಾ ಹೆಂಗ್ ಇಳ್ದು ಬಿಟ್ಟಿದೆ ನೋಡು. ಸಾರಿ ಸರ್. ಅಲ್ಲ ನಿಮ್ಗೆ ಯಾರಿಗೂ ಟ್ಯಾಲೆಂಟೇ ಇಲ್ವೇನ್ರು? ಇಷ್ಟೆಲ್ಲ ಸರ್ಕಸ್ ಮಾಡೋ ಬದಲು ಮನೇಲಿ ಕೂತ್ಕೊಂಡು 4 ಅಕ್ಷರ ಓದಿದ್ರೆ ನಿಮ್ದಿಲ್ ಎಕ್ಸಾಮ್ ಬರಿಬೋದಲ್ವೇನ್ರು? ಅಲ್ಲ ನಿಮ್ ತಲೆ ಟ್ಯಾಲೆಂಟ್ ಇಲ್ವೇನ್ರು? ಯಾವ್ದು ಸರ್ ಟ್ಯಾಲೆಂಟು? ಮಾರ್ಚ್ 1ಕ್ಕೆ ಎಕ್ಸಾಮ್ ಅಂತ ಗೊತ್ತಾದ್ಕೊಳ್ಳೆ ಲೈಬ್ರರಿಯಿಂದ ಬುಕ್ ತಗೊಂಬೋದು ಕಂಠಪಾಠ ಮಾಡಿ ಗೊತ್ತಿರೋದನ್ನೇ ಇಲ್ಲಿ ಬಂದು ಬರೀದಲ್ಲ ಸರ್ ಟ್ಯಾಲೆಂಟು. ನಾಳೆ ಬೆಳಿಗ್ಗೆ ಎಕ್ಸಾಮ್ ಅಂತ ಗೊತ್ತಿದ್ರು 1 ಅಕ್ಷರ ಓದಿದ್ರೆ ರಾತ್ರಿ ಎಲ್ಲ ಕಾಪಿ ಚೀಟಿ ರೆಡಿ ಮಾಡ್ಕೊಂಡು ಸಬ್ಜೆಕ್ಟ್ ಎಷ್ಟೇ ಕಷ್ಟ ಇದೆ ಇನ್ವೆಸ್ಟಿಗೇಟರ್ ಯಾರೇ ಬಂದ್ರು ಯಾಮಾರಿಸಿ ಕಾಪಿನೇ ಹೊಡಿತೀವಲ್ಲ, ಅದು ಸರ್ ಟ್ಯಾಲೆಂಟು. ಸರ್ ಮಗ ಚೆನ್ನಾಗಿ ಓದ್ತಾನಂದ್ರೆ ಅಮ್ಮ ಬೆಳಿಗ್ಗೆ ಹಾಲಿಕ್ಸ್ ಮಾಡ್ಕೊಡ್ತಾರೆ, ಅಪ್ಪ ಬಂದು ಕಾಲೇಜಿಗೆ ಡ್ರಾಪ್ ಮಾಡ್ತಾರೆ, ಕ್ಲಾಸ್ ಲೆಕ್ಚರ್ ಅಪ್ರಿಷಿಯೇಟ್ ಮಾಡ್ತಾರೆ, ಕ್ಯಾಂಟೀನ್ ಹುಡುಗಿ ಒಳ್ಳೆ ಕೊಡ್ತಾಳೆ. ಅದೇ ಕಾಪಿ ಹೊಡಿಯೋ ಪುಂಡು ಪೋಖ್ರಿ ಮಗ ಅಂತ ಗೊತ್ತಾದ್ರೆ ರಿಲೇಷನ್ ಮುಂದೆ ತಲೆ ತಕ್ಕಾಗಲ್ಲ, ಹಬ್ಬಕ್ಕೆ ಹೊಸ ಬಟ್ಟೆ ಕೊಡ್ಸಲ್ಲ, ಇವ್ರಿಗೆ ಫ್ಯೂಚರ್ ಅಂತ ಯಾವಳು ಮುಸಲ ಔಟ್ ಆಫ್ ಔಟ್ ಮಾರ್ಕ್ಸ್ ಬಂದ್ರು ಕಾಲೇಜಲ್ಲಿ ಮರ್ಯಾದೆ ಇರಲ್ಲ. ಸರ್ ನೇರ್ತಾಗಿ ಬರಿತೀವಿ ಅಂದ್ರೆ ಹೋಗೋದು ಬುಕ್ ತಗೊಂಡು ಓದೋದು, ಇಲ್ಲೇ ಬಂದು ಬರೆಯೋದು, ಅದ್ರಲ್ಲಿ ಏನಿದೆ ಸರ್ ಮಾ ಟ್ಯಾಲೆಂಟ್. ಅದೇ ಇಲ್ಲಿ ಕಾಪಿ ಹೊಡಿಬೇಕು ಅಂದ್ರೆ ನಿಮ್ಗೆ ಗೊತ್ತಾಗ್ದಿರೋ ಚೀಟಿ ತೆಗಿಬೇಕು, ಆ ಕಡೆಯಿಂದ ಈ ಕಡೆ ತಿರ್ಗೋ ಗ್ಯಾಪ್ ನೋಡ್ಕೊಂಡ್ ಬರೀಬೇಕು, ದೂರದಲ್ಲಿ ಜೋರಾಗಿ ಹೋಗಂಗಿಲ್ಲ, ಬರೀ ಸೆಲ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಬೇಕು. ಎದುರುಗಡೆ ನೋಡಿ ಹಂಗೆ ಇಳಿಸ್ಬಿಟ್ರೆ ಕಳ್ಳನ ಮಕ್ಕಳು ನೀವು ಆನ್ಸರ್ ಸೇಮ್ ಟು ಸೇಮ್ ಇದೆ ಕಾಪಿ ಅಂತ ಹಿಡಿದಾಕ್ಬಿಡ್ತೀರಾ. 20 ವಾಕ್ಯದಲ್ಲಿ ಉತ್ತರಿಸುತ್ತೆ 10 ಮಾರ್ಕ್ಸ್ ಇಟ್ಟಿರ್ತೀರಾ, ಇಷ್ಟೇ ಶೀಟಿಲ್ ಬರ್ಕೊಂಡ್ ಬರ್ಬೇಕು. 100 ಚೀಟಿ 100 ಕಡೆ ಇಟ್ಕೊಂಡ್ ಬಂದಿರ್ತೀವಿ, ಕರೆಕ್ಟ್ ಆಗಿ 1ನೇ ಕ್ವಶನ್ ಆನ್ಸರ್ ಸೂ ಶಾಕ್ಸ್ ಒಳಗಡೆ ಇಟ್ಟಿದ್ದೀನಿ ಅಂತ ನೆನ್ಪಿಟ್ಕೊಂಡ್ ತೆಗಿಬೇಕು. ಇಷ್ಟೆಲ್ಲ ಕೆಲಸನ ಬರೀ 3 ಗಂಟೆಲಿ 1